ಅವರು ಸುಮಾರು 7, 8, 10 ವರ್ಷದಿಂದನೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನೋ ಅನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ಲು ಜೇಬಿಗೆ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು. ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡು. ಕೇಳಿದ್ರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡಲ್ಲೇ ಇರುತ್ತಂತೆ. ಕೇಳಿದ್ರೆ ಈಗ ಹೇಳ್ತಾವ್ರೆ ಹಂಗಂತ. ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನ್ಸಿದ್ದು ಸಿನಿಮಾ. ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ, ಇಲ್ಲ ಈ ಸಿನಿಮಾ ಏನಾರ ಕ್ಲಿಕ್ ಆಗುತ್ತೆ ಅಂತನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ. ಈ ಟೈಮಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಾನೇ ಸರೆಂಡರ್ ಆಗ್ಬಿಡ್ತಿದ್ದೆ. ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತೇಳಿ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ ಅದು ನನಗೆ ಆಗ್ತಿಲ್ಲ. ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು. ಊಟ ಮಾಡಿಲ್ಲ ಸರ್ 1 ತಿಂಗಳು. ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ದೀರ ಪ್ರಮೋಷನ್. ಆ ಪ್ರಮೋಷನ್ನು ಮಾಡಿದ್ಕೆ ಏನಾದರೂ ಹಿಂಗೆ ಆಯ್ತಾ, ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದ್ದೆ. ಇವ್ರಿಗೆ ಹೇಳಿದ್ದೆ 2ನೇ ಸಿನಿಮಾ ಹಿಂಗೆ ಆಗ್ತಿದೆ. ಒಂದಿಷ್ಟು ಬಜೆಟ್ ಅಂತಲೂ ಇವ್ರ ಬಜೆಟ್ ತಲೆ ಹೇಳಿದೆ. ಇದು ಎಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ. ಒಂದು 2.25, 3 ಕೋಟಿ ಇದು ಬಜೆಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರು ಗೆಸ್ಟ್ ಅಪಿಯರೆನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೆ. ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದರೂ ಒಂದು ಒಳ್ಳೆ ಸಿನಿಮಾ, ಅಪ್ಪ ನೀನು ಇಷ್ಟು ಕೋಟಿದು ಮಾಡ್ತೀಯ, ನಾನು ಇಷ್ಟು ಕೋಟಿದು ಮಾಡ್ತೀನಿ ಬಾ ಅಂದ್ರೆ ನನಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವಿಡಿಯೋ ರೆಕಾರ್ಡ್ ಬಿಟ್ಟು ನಿನ್ನ ಮೇಲೆ ಕೊಡ್ತೀನಿ ಅದಲ್ಲ. ನಾನು ಕಾಂಪಿಟೇಟರ್ ಕೊಡೋಕ್ಕಲ್ಲ. ನಾನು ಈ ಚಿಕ್ಕ ಈಗ ಅಂಬೆಗಾಲ ಇಡ್ತಿರೋದು. ಬೇಜಾರೇನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು 2-3 ಸಿನಿಮಾ ಮಾಡಿದೆ. ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ. ಈ ಸಿನಿಮಾ ಮೂಲಕ ನಾವು ಒಂದು 50 ಅಡಿ ಎಷ್ಟು ಕಟೌಟ್ ಹಾಕಿದ್ರು. ನಾಳೆ ಕಟೌಟ್ ಅನ್ನಂಗೆ ಇವತ್ತು ಒಳಗಡೆ ಹೋಗ್ತೀನಿ. 1 ತಿಂಗಳು ಪ್ರಮೋಷನ್. 1 ತಿಂಗಳು ನೀವು ನೋಡಿರ್ಬೋದು. ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ. ನಾನು ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದೀನಿ. 24/7 ಮಾಡಿದ್ದೀನಿ ಸರ್. 2 ಗಂಟೆ ರಾತ್ರಿಲಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ.